ನೋಡಿ, ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ. ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾಧವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ. ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾಧವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ. ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾಧವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ. ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾಧವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ. ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾಧವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು.
ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ, ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾದವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ, ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾದವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ, ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾದವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ, ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ. ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾದವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ನೋಡಿ, ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಆ ಬೋರ್ಡ್ ಮೇಲೆ ಪಾಕಿಸ್ತಾನವನ್ನು ಮುಕ್ತಗೊಳಿಸಿ, ಕಾಶ್ಮೀರವನ್ನು ಮುಕ್ತಗೊಳಿಸಿ ಅಂತ ಬರೆದಿರುವಂಥದ್ದು ನಿಜವಾಗ್ಲೂ ಆಕ್ಷೇಪಾರ್ಹ ಸಂಗತಿ. ಇದನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಒಂದು, ಈ ರೀತಿ ದೇಶದ್ರೋಹಿಗಳಿಗೆ ವಾಸಸ್ಥಾನ ಆಗಿರುವಂಥ ಪಶ್ಚಿಮ ಬಂಗಾಳ ಎಲ್ಲ ಕೆಲಸಗಳಿಗೂ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು, ದೇಶ ವಿರೋಧಿ ಕೆಲಸ ಅಂತ ಅಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರಿಗೆ ಜಾಗ ಕೊಡ್ತಾ ಇದೆ, ಐಡೆಂಟಿಟಿ ಕೊಡ್ತಾ ಇದೆ, ರೋಹಿಂಗ್ಯಾಗಳಿಗೆ ಐಡೆಂಟಿಟಿ ಕೊಡ್ತಾ ಇದೆ, ಜಾಗ ಕೊಡ್ತಾ ಇದೆ. ಹಾಗಾಗಿ ಇದು ಕಾಶ್ಮೀರದ ನಂತರ ಇನ್ನೊಂದು ದೊಡ್ಡ ಕಾರ್ಯಸ್ಥಾನವಾಗಿ ಪರಿವರ್ತಿತಗೊಳ್ಳುತ್ತಾ ಇದೆ.
ಇದು ಅರ್ಬನ್ ನಕ್ಸಲ್ ಅಂತ ನಾವು ಇಲ್ಲೇನು ಪದ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಜಾದವ್ಪುರ ಯೂನಿವರ್ಸಿಟಿನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಬನ್ ನಕ್ಸಲ್ರೇ. ಇವ್ರ ವಿರುದ್ಧ ತುಂಬ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಬೇಕು. ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಇವರೆಲ್ಲರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ.